ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 5ರ ಮ್ಯಾಚ್ ನಲ್ಲಿ ಪಾಕಿಸ್ತಾನ ಹೀನಾಯವಾಗಿ ಸೋತಿದೆ. ಸೋತ ನಂತರ ನಾಯಕ ರಿಜ್ವಾನ್ ಅವರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ. ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಪಾಕಿಸ್ತಾನ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಟೀಮ್ ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬೌಲಿಂಗ್ ನಲ್ಲಿ ಅಂತಾನೆ ಹೇಳ್ತೀನಿ. ಪಾಕಿಸ್ತಾನದ ಕಡೆ ಟಾಪ್ ಆರ್ಡರ್ ಬಂದ ಇಮಾಮ್ ಉಲ್ಲಕ್ ಅವರು ಆಡಿದಂತೆ 26 ಬಾಲ್ಗಳಲ್ಲಿ 10 ರನ್ ಕಲೆ ಹಾಕಿ ಅಕ್ಷರ್ ಪಟೇಲ್ ಅವರಿಗೆ ರನ್ ಔಟ್ ಆದ್ರು. ಇನ್ನು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಬಾಬರ್ ಅಜಮ್ ಅವರು ಆಡಿದಂತೆ 26 ಬಾಲ್ಗಳಲ್ಲಿ 23 ರನ್ ಕಲೆ ಹಾಕಿ ಆಲ್ಸೋ ಹಾರ್ದಿಕ್ ಪಾಂಡ್ಯ ಅವರಿಗೆ ಔಟ್ ಆದ್ರು. ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಇನ್ನು ಶಕೀಲ್ ಅವರು ಆಡಿದಂತೆ 76 ಬಾಲ್ಗಳಲ್ಲಿ 62 ರನ್ ಕಲೆ ಹಾಕಿ ಔಟ್ ಆದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ತೀನಿ. ಅಕ್ಷರ್ ಪಟೇಲ್ ಅವರಿಗೆ ವಿಕೆಟ್ ಬಿತ್ತು. ಇನ್ನು ಮೊಹಮ್ಮದ್ ರಿಜ್ವಾನ್ ಆಲ್ಸೋ ಕ್ಯಾಪ್ಟನ್ ಕೂಡ ಹೌದು. ಆಡಿದಂತೆ 77 ಬಾಲ್ಗಳಲ್ಲಿ 46 ರನ್ ಕಲೆ ಹಾಕಿ ಔಟ್ ಆದ್ರು. ಆಲ್ಸೋ ಅಕ್ಷರ್ ಪಟೇಲ್ ಅವರಿಗೆ ವಿಕೆಟ್ ಬಿತ್ತು. ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು ಬ್ಯಾಟಿಂಗ್ ನಲ್ಲಿ ಅಂತಾನೆ ಹೇಳ್ತೀನಿ. ಸಲ್ಮಾನ್ ಆಗ ಅವರು ಆಡಿದಂತೆ 24 ಬಾಲ್ಗಳಲ್ಲಿ 19 ರನ್ ಕಲೆ ಹಾಕಿ ಜಡೇಜಾಗೆ ವಿಕೆಟ್ ಬಿತ್ತು. ಸೂಪರ್ ಅಂತಾನೆ ಹೇಳ್ತೀನಿ. ಜಡೇಜಾ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಬೌಲಿಂಗ್ ನಲ್ಲಿ. ಇನ್ನು ಕುಶ್ತಿಲ್ ಶಾ ಅವರು ಆಡಿದಂತ 39 ಬಾಲ್ಗಳಲ್ಲಿ 38 ರನ್ ಕಲೆ ಹಾಕಿ ಔಟ್ ಆದ್ರು. ಹರ್ಷಿತ್ ರಾಣಾಗೆ ವಿಕೆಟ್ ಬಿತ್ತು. ಇನ್ನು ಶಾಹಿನ್ ಶಾ ಅಫ್ರಿದಿ ಅವರು ಆಡಿದಂತ 1 ಬಾಲ್ಗಳಲ್ಲಿ ಡಕ್ಔಟ್ ಆದ್ರು. ಕುಲ್ದೀಪ್ ಯಾದವ್ ಬೌಲಿಂಗ್ ಗೆ ಆಲ್ಸೋ ಬೋರ್ಡ್ ಕೂಡ ಆದ್ರು. ಇನ್ನು ನಶೀಮ್ ಶಾ ಅವರು ಆಡಿದಂತ 16 ಬಾಲ್ಗಳಲ್ಲಿ 14 ರನ್ ಕಲೆ ಹಾಕಿ ಔಟ್ ಆದ್ರೆ ಈ ಕಡೆ ಹ್ಯಾರಿಸ್ ರಾಫ್ ಅವರು ಆಡಿದಂತ 7 ಬಾಲ್ಗಳಲ್ಲಿ 8 ರನ್ ಕಲೆ ಹಾಕಿ ರನ್ ಔಟ್ ಕೂಡ ಆದ್ರು. ಆಲ್ಸೋ ಪಾಕಿಸ್ತಾನ ಆಲ್ ಔಟ್ ಕೂಡ ಆಯ್ತು ಇಂಡಿಯಾ ಬೌಲಿಂಗ್ ಗೆ. ಇಂಡಿಯಾ ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಬೌಲಿಂಗ್ ನಲ್ಲಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಇಂಡಿಯಾದ ಕಡೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಕುಲ್ದೀಪ್ ಯಾದವ್ 3 ವಿಕೆಟ್ ಬಂತು. ಈ ಕಡೆ ಅಕ್ಷರ್ ಪಟೇಲ್ ಅವರಿಗೆ 1 ವಿಕೆಟ್ ಬಿತ್ತು. ಈ ಕಡೆ ಹಾರ್ದಿಕ್ ಪಾಂಡ್ಯ ಅವರಿಗೆ 2 ವಿಕೆಟ್ ಬಿತ್ತು. ಹರ್ಷಿತ್ ರಾಣಾ ಅವರಿಗೆ 1 ವಿಕೆಟ್ ಬಿತ್ತು. ಪಾಕಿಸ್ತಾನ 241 ರನ್ ಗಳಿಗೆ ಆಲ್ ಔಟ್ ಕೂಡ ಆಯ್ತು. ಅದು ಕೂಡ 42.3 ಓವರ್ಗಳಲ್ಲಿ 242 ರನ್ ಟಾರ್ಗೆಟ್ ಬೆನ್ನತ್ತಿದ ಟೀಮ್ ಸಖತ್ತಾಗಿ ಡಾಮಿನೇಟ್ ಮಾಡಿದೆ ಬ್ಯಾಟಿಂಗ್ ನಲ್ಲಿ ಅಂತಾನೆ ಹೇಳ್ತೀನಿ. ಇಂಡಿಯಾದ ಕಡೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಆಡಿದ್ರು. ಇಂಡಿಯಾದ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಆಡಿದಂತ 15 ಬಾಲ್ಗಳಲ್ಲಿ 20 ರನ್ ಕಲೆ ಹಾಕಿ ಶಾಹಿನ್ ಶಾ ಅಫ್ರಿದಿಗೆ ಔಟ್ ಆದ್ರು. ಇನ್ನು ಶುಭ್ಮನ್ ಗಿಲ್ ಅವರು ಸಖತ್ತಾಗಿ ಆಡಿದ್ರು. ಆಡಿದಂತ 52 ಬಾಲ್ಗಳಲ್ಲಿ 46 ರನ್ ಕಲೆ ಹಾಕಿ ಅಬ್ರಾರ್ ಅಹಮದ್ ಅವರಿಗೆ ಔಟ್ ಆದ್ರು. ಶುಭ್ಮನ್ ಗಿಲ್ ಅವರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು. ಈ ಕಡೆ ರೋಹಿತ್ ಶರ್ಮಾ ಅವರಿಂದನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಂತಾನೆ ಹೇಳ್ತೀನಿ. ಹಾಗೂ ನಂತರ ಬಂದ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ. ಆಡಿದಂತ 111 ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು. ಕ್ರೇಜಿ ಅಂತಾನೆ ಹೇಳ್ತೀನಿ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಆಡಿದಂತ 67 ಬಾಲ್ಗಳಲ್ಲಿ 56 ರನ್ ಕಲೆ ಹಾಕಿ ಇಮಾಮ್ ಉಲ್ಲಕ್ಕೆ ಔಟ್ ಆದ್ರು. ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು ಅಂತಾನೆ ಹೇಳ್ತೀನಿ. ಆಲ್ಸೋ ಹಾರ್ದಿಕ್ ಪಾಂಡ್ಯ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದು ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಆಡಿದಂತ 6 ಬಾಲ್ಗಳಲ್ಲಿ 8 ರನ್ ಕಲೆ ಹಾಕಿ ಔಟ್ ಆದ್ರು. ಆಲ್ಸೋ 1 6 ಹಾಗೂ 1 ಬೌಂಡ್ರಿ ಕೂಡ ಬಂತು ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟಿಂಗ್ ನಿಂದ. ಹಾಗೂ ಲಾಸ್ಟ್ ಮೂಮೆಂಟ್ ನಲ್ಲಿ ಅಕ್ಷರ್ ಪಟೇಲ್ ಅವರು ಫಿನಿಶ್ ಮಾಡಿದ್ರು. ಆಡಿದಂತ 4 ಬಾಲ್ಗಳಲ್ಲಿ 3 ರನ್ ಕಲೆ ಹಾಕಿ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಈ ಕಡೆ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಫಿನಿಶ್ ಮಾಡಿದ್ದಾರೆ ಮ್ಯಾಚ್ ನ ಅಂತಾನೆ ಹೇಳ್ತೀನಿ. ಆಲ್ಸೋ ಇಂಡಿಯಾ ವಿನ್ ಕೂಡ ಆಯ್ತು ಚಾಂಪಿಯನ್ ಟ್ರೋಫಿ ಪಾಕಿಸ್ತಾನದ ವಿರುದ್ಧ. ಪಾಕಿಸ್ತಾನ ಸೋತ ನಂತರ ನಾಯಕ ಹೇಳಿದ್ದೇನು ಗೊತ್ತಾ? ಈ ರೀತಿ ಹೇಳಿದ್ದಾರೆ ನೋಡಿ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಅವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು ಬ್ಯಾಟಿಂಗ್ ನಿಂದ. ಇಂಡಿಯಾದ ಕಡೆ ಟಾಪ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬಂತು. ಬೌಲಿಂಗ್ ನಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಇದರಿಂದ ನಮಗೆ ಸೋಲಲು ಕಾರಣವಾಗಿತ್ತು. ಇನ್ನು ರೋಹಿತ್ ಶರ್ಮಾ ಅವರು ಕೂಡ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡಿದ್ರು. ಫೀಲ್ಡ್ ಸೆಟ್ಟಿಂಗ್ ಎಲ್ಲ ಸಖತ್ತಾಗಿ ಇತ್ತು ರೋಹಿತ್ ಶರ್ಮಾ ಅವ್ರದ್ದು ಅಂತಾನೆ ರಿಜ್ವಾನ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಕಾಮೆಂಟ್ ಮಾಡಿ.